ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದೂ ಧರ್ಮ ಶಿಕ್ಷಣ ವಿಭಾಗಕ್ಕೆ ಸ್ವಾಗತ. ಸ್ನಾನದ ಬಗ್ಗೆ ನಾವು ಮಾತನಾಡ್ತಾ ಇದ್ದೆವು. ಗಂಗಾದಿ ಅನೇಕ ತೀರ್ಥಾಭಿಮಾನಿ ದೇವತೆಗಳನ್ನು, ತೀರ್ಥತುಲ್ಯವಾದಂತಹ ನದಿಗಳನ್ನು ಸ್ಮರಣೆ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ಅಂತ. ಗಂಗೆಯ ಮಹತ್ವವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ದೆ. ಗಂಗೆಗೆ ಅಷ್ಟು ಪಾವಿತ್ರ್ಯ ಯಾಕೆ ಅಂತ ಕೇಳುವಾಗ, ಒಂದನೇದಾಗಿ ಗಂಗೆ ಸಾಕ್ಷಾತ್ ಭಗವಂತನ ಪಾದವನ್ನು ತೊಳೆದು ಕೆಳಗಿಳಿದಂತಹ ನೀರು. ಬ್ರಹ್ಮದೇವರು ಭಗವಂತನ ಪಾದವನ್ನು ತೊಳೆಯುವಾಗ ಆ ತೊಳೆದ ನೀರು ಕೆಳಗಿಳಿದದ್ದೇ ಗಂಗೆ. ಭೂಲೋಕಕ್ಕೆ ಬಂದಂತಹ ಕಥೆ ಬಹಳ ವಿಸ್ತಾರವಾಗಿದೆ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆ ಚಕ್ರವರ್ತಿಗಳ ಸ್ಮರಣೆ, ಮಾಂಧಾತ ನಹುಶೋಂಬರೀಷ ಸಗರವು ಎಂಬುದಾಗಿ ಅನೇಕ ಬೇರೆ ಬೇರೆ ಚಕ್ರವರ್ತಿಗಳ ಸ್ಮರಣೆಯನ್ನು ಮಾಡಬೇಕು. ಅವರ ಕಥೆಯನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ. ಆ ಘಟ್ಟದಲ್ಲಿ ಅದರ ಸ್ಮರಣೆಯನ್ನು ಮಾಡೋಣ. ಅಂತೂ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಒಂದು ವಾಕ್ಯ ಇದೆ. ಇದಕ್ಕೆ ಸರ್ವೇ ಸಾಮಾನ್ಯವಾಗಿ ಲೋಕದಲ್ಲಿ ಏನು ಅರ್ಥ ಮಾಡ್ತಾರೆ ಗೊತ್ತು? ವೈದ್ಯರು ಅಂತ ಹೇಳಿದ್ರೆ ಸಾಕ್ಷಾತ್ ನಾರಾಯಣ. ನಾವು ಚಲನಚಿತ್ರಗಳಲ್ಲಿ ಅಥವಾ ಲೌಕಿಕವಾಗಿ ಮಾತನಾಡುವಾಗ ಡಾಕ್ಟರ್ ಅಂತ ಹೇಳಿದ್ರೆ ನಾರಾಯಣ ದೇವರು ಅಂತ ಹೇಳ್ತೇವೆ. ಡಾಕ್ಟರ್ ಅಂತ ಹೇಳಿದ್ರೆ ನಾರಾಯಣ ದೇವರು ಅಂತ ಅರ್ಥ ಅಲ್ಲ. ವೈದ್ಯರು ಅಂತ ಹೇಳಿದ್ರೆ ನಾರಾಯಣ ದೇವರು ಅಂತ ಅರ್ಥ ಅಲ್ಲ. ಮತ್ತೆ ಶರೀರೇ ಜರ್ಜರೇ ಭೂತೆ ವ್ಯಾಧಿಗ್ರಸ್ತೆ ಕಲೇವರೇ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಎಂಬಂತಹ ಪೂರ್ಣ ಮಂತ್ರ ಇರತಕ್ಕಂತಹದ್ದು, ಪೂರ್ಣ ಶ್ಲೋಕ. ಶರೀರೇ ಜರ್ಜರೇ ಭೂತೆ, ಯಾವಾಗ ಶರೀರವು ಜರ್ಜರಿತವಾಗಿ ಹೋಗುತ್ತದೋ, ಅಂದ್ರೆ ನಾನಾಜದ ರೋಗಗಳಿಂದ ಜರ್ಜರಿತವಾಗಿದೆಯೋ, ಕ್ಷೀಣವಾಗಿ ಹೋಗಿದೆಯೋ, ವ್ಯಾಧಿಗ್ರಸ್ತೆ ಕಲೇವರ ಈ ಮೃಣ್ಮಯ ಶರೀರ, ಪಾರ್ಥಿವ ಶರೀರ ಯಾವಾಗ ನಾನಾ ಬಗೆಯ ವ್ಯಾಧಿಗಳಿಂದ ಕೂಡಿರ್ತದೋ, ವ್ಯಾಧಿಗಳಿಗೆ ಆಶ್ರಯ ತಾಣ ಅಂತ ಆಗ್ತದೋ, ಆವಾಗ ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹ ಏಕೈಕ ವೈದ್ಯ, ಏಕೈಕ ಮದ್ದು ಹೇಳಿದ್ರೆ ಯಾವುದು ಕೇಳಿದ್ರೆ ಔಷಧಂ ಜಾಹ್ನವೀತೋಯಂ. ಗಂಗಾ ನದಿಯೇ ನಿಜವಾದಂತಹ ಔಷಧಿ. ಭಗವಂತ ಯಾರು? ಡಾಕ್ಟರ್, ವೈದ್ಯ ಯಾರು? ವೈದ್ಯ ನಾರಾಯಣ ಹರಿಹಿ, ಭಗವಂತನೇ ನಿಜವಾದ ವೈದ್ಯ. ಅಂದ್ರೆ ಅರ್ಥ, ಯಾವಾಗ ಈ ಶರೀರ ಇನ್ನೂ ಉಳಿಯುವುದಿಲ್ಲ, ಜೀವ ಈ ಶರೀರವನ್ನು ಬಿಟ್ಟು ಹೋಗತಕ್ಕಂತಹ ಸಮಯ ಸಮೀಪಿಸಿದೆ ಅಂತಾದಾಗ ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ದೇಹತ್ಯಾಗ ಮಾಡಬೇಕಂತ. ಬಹಳ ಸ್ಥೂಲ ವಿಚಾರಗಳಾಯಿತು. ಸಾಧ್ಯ ಇಲ್ಲವೋ? ಇದ್ದಲ್ಲಿಯೇ ಈ ಸ್ಮರಣೆಯನ್ನು ಮಾಡಿಕೊಂಡು, ಗಂಗೆಯ ಸ್ಮರಣೆಯನ್ನು, ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ದೇಹತ್ಯಾಗವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಭಗವಂತನ ಪಾದೋದಕ ಎನಿಸಿದ ಗಂಗೆಯೇ ಪರಮ ಔಷಧ, ಭಗವಂತನೇ ಮಹಾ ವೈದ್ಯ. ಭಿಷಕ್ ಅಂದ್ರೆ ವೈದ್ಯ, ಡಾಕ್ಟರ್. ಭಗವಂತನೇ ನಮ್ಮನ್ನು ಉದ್ಧರಿಸತಕ್ಕಂತಹ, ಯಾವುದನ್ನು? ಶರೀರವನ್ನು ಉದ್ಧರಿಸತಕ್ಕಂತಹದ್ದಲ್ಲ, ಪ್ರಾಣನನ್ನು ಉದ್ಧರಿಸತಕ್ಕಂತಹ, ಜೀವನನ್ನು ಉದ್ಧರಿಸತಕ್ಕಂತಹ ವೈದ್ಯ, ಜೀವನನ್ನು ಉದ್ಧರಿಸತಕ್ಕಂತಹ ಔಷಧ ಹೇಳಿದ್ರೆ ಗಂಗೆ. ಶರೀರ ಪ್ರಾಣ ಎರಡು ಬೇರೆ ಬೇರೆ. ಈ ಜ್ಞಾನ ನಮಗೆ ಸನಾತನ ಧರ್ಮೀಯರಿಗೆ ಸದಾಕಾಲ ಜಾಗೃತವಾಗಿರಬೇಕು. ಅದನ್ನೇ ಕೃಷ್ಣ ಗೀತೆಯಲ್ಲಿ ಆಗಾಗಾಗೆ ಉಪದೇಶಿಸ್ತಾ ಇರತಕ್ಕಂತಹದ್ದು. ಜೀವ ಬೇರೆ, ದೇಹ ಬೇರೆ. ದೇಹ ಜಡವಾದದ್ದು, ಜೀವ ನಿತ್ಯವಾದದ್ದು. ಅಂತಹ ಜೀವನ ಉದ್ಧಾರಕ್ಕೋಸ್ಕರ ಪ್ರತಿಯೊಬ್ಬ ಮಾನುಷನ ಪ್ರಯತ್ನಗಳು ನಡಿಬೇಕೇ ವಿನಃ ಶರೀರದ ಉದ್ಧಾರಕ್ಕೋಸ್ಕರ ಅಲ್ಲ. ಲೌಕಿಕ ಜೀವನದಲ್ಲಿದ್ದೇವೆ, ಅದೆಲ್ಲ ಸಹಜವಾಗಿ ನಡೆಯಬೇಕಾದದ್ದು ನಡೀತದೆ. ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಹೋದೆವು ಎಂದಾದಲ್ಲಿ ಮಾನುಷ ಜೀವನ, ಭಗವಂತ ಕೊಟ್ಟಂತಹ ಮಾನುಷ ಜನ್ಮ ವ್ಯರ್ಥವಾದೀತು ಅಂತ ಹೇಳ್ತಾನೆ ದ್ಯಾಸರು ಹೇಳತಕ್ಕಂತಹದ್ದು. ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ ಅಂತ ನಮ್ಮನ್ನು ಮೂದಲಿಸಿದ್ದಾರೆ. ಇರಲಿ, ಇದು ಬೇರೆ ವಿಷಯ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಗಂಗೆಗೆ ಅಷ್ಟು ಮಹತ್ವ ಯಾಕೆ ಎಂಬಂತಹ ಕಾರಣದಿಂದ ಈ ಮಾತನ್ನು ಹೇಳಬೇಕಾಯಿತು. ಗಂಗೆಗೆ ಅಂತಹ ಸ್ಥಾನಮಾನವನ್ನು ಶಾಸ್ತ್ರಕಾರರು ಕೊಟ್ಟಿರತಕ್ಕಂತಹ ಮುಖ್ಯ ಉದ್ದೇಶ, ಭಗವಂತನ ಪಾದೋದಕದಿಂದ ಹರಿದು ಬಂದವಳು, ಪಾದೋದಕವೇ ಗಂಗೆಯಾಗಿ ಹರಿತಾ ಇರತಕ್ಕಂತಹದ್ದೆಂಬ ಕಾರಣಕ್ಕಾಗಿ ಅಂತಹ ಗಂಗೆಯ ಸ್ಮರಣೆಯನ್ನು ಮಾಡಿಕೊಂಡು ಸ್ನಾನಗಳನ್ನೆಲ್ಲ ಮುಗಿಸಿ, ಅಂತರಂಗದಿಂದಲೂ ಬಹಿರಂಗದಿಂದಲೂ ಶುದ್ಧರಾಗಿ, ಶುಚಿರ್ಭೂತರಾಗಿ, ಶುದ್ಧವಾದ ಒಗೆದಿಟ್ಟಂತಹ ಬಟ್ಟೆಯನ್ನು ತೊಟ್ಟುಕೊಂಡು ನನ್ನ ಮನೆಯಲ್ಲಿರತಕ್ಕಂತಹ ದೇವರ ಸಮೀಪಕ್ಕೆ ಬರೋಣ. ದೇವರ ಗುಡಿಯೋ, ದೇವರ ಮಂಟಪವೋ ಯಾವುದಿದೆಯೋ ಅದರ ಬಳಿಗೆ ಬಂದು ದೇವರಲ್ಲಿ ಮೊದಲಿಗೆ ಪ್ರಾರ್ಥಿಸೋಣ. ಜ್ಯೋತಿಷ್ ಶುಕ್ಲಶ್ಚ ತೇಜಶ್ಚ ದೇವಾನಾಂ ಸತತಂ ಪ್ರಿಯ ಪ್ರಭಾಕರೋ ಮಹಾತೇಜ ದೀಪೋಯಂ ಪ್ರತಿಗೃಹ್ಯತಾಂ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ, ಹೇ ಭಗವಂತ,
ನಿನಗೆ ದೀಪವನ್ನು ಕೊಡ್ತಾ ಇದ್ದೇನೆ, ಹಚ್ಚುತ್ತಾ ಇದ್ದೇನೆ. ಯಾವ ದೀಪ? ಜ್ಯೋತಿ ಶುಕ್ಲಶ್ಚ ತೇಜಶ್ಚ ದೇವಾನಾಂ ಸತತಂ ಪ್ರಿಯ. ಸಮಸ್ತ ದೇವತೆಗಳಿಗೆ ಅತ್ಯಂತ ಪ್ರಿಯತಮವಾದಂತಹ ಅದ್ಭುತ ತೇಜಸ್ಸುಳ್ಳಂತಹ ಈ ದೀಪ ಅದ್ಭುತ ತೇಜಸ್ಸುಳ್ಳದ್ದಾಗಿದೆ. ಪ್ರಭಾಕರ, ಉತ್ತಮ ಪ್ರಭೆಯನ್ನು ಹೊಂದಿರತಕ್ಕಂತಹದ್ದು, ಕತ್ತಲನ್ನು ನಾಶ ಮಾಡತಕ್ಕಂತಹದ್ದು. ಮಹಾತೇಜ, ಅತ್ಯಂತ ತೇಜಸ್ವಿಯಾಗಿರತಕ್ಕಂತಹದ್ದು. ಅಂತಹ ದೀಪವನ್ನು ತೇಜೋರೂಪಿಯಾದಂತಹ ಭಗವಂತನಿಗೆ, ದೇವತೆಗಳಿಗೆ ಅರ್ಪಿಸ್ತಾ ಇದ್ದೇನೆ ಎಂಬ ಅರ್ಥಾನುಸಂಧಾನದ ಜೊತೆಗೆ ಈ ಮಂತ್ರವನ್ನು, ಈ ಶ್ಲೋಕವನ್ನು ಇನ್ನೊಮ್ಮೆ ಉಚ್ಚರಿಸ್ತೇನೆ. ಜ್ಯೋತಿಷ್ ಶುಕ್ಲಶ್ಚ ತೇಜಶ್ಚ ದೇವಾನಾಂ ಸತತಂ ಪ್ರಿಯ ಪ್ರಭಾಕರೋ ಮಹಾತೇಜ ದೀಪೋಯಂ ಪ್ರತಿಗೃಹ್ಯತಾಂ ಎಂಬುದಾಗಿ, ಹೇ ತೇಜೋರೂಪಿಯಾದಂತಹ ದೇವತೆಗಳೇ, ಹೇ ತೇಜೋರೂಪಿಯಾದಂತಹ ಭಗವಂತ, ಈ ದೀಪವನ್ನು ಸ್ವೀಕರಿಸು ಎಂಬುದಾಗಿ ಭಗವಂತನಿಗೆ ದೀಪವನ್ನು ಶುದ್ಧವಾದ ಎಣ್ಣೆಯಿಂದ, ತುಪ್ಪ ಸಾಧ್ಯವಾದ ಹೋದಲ್ಲಿ ಶುದ್ಧವಾದ ಎಳ್ಳೆಣ್ಣೆಯಿಂದ ದೇವರಿಗೆ ದೀಪವನ್ನು ಹಚ್ಚಬೇಕು. ದೀಪದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಂತೆ. ದೀಪವನ್ನು ಹಚ್ಚಿದ ಮೇಲೆ ದೀಪದಲ್ಲಿ ಪ್ರಾರ್ಥನೆ. ಭೋ ದೇವಿ ದೀಪರೂಪತ್ವಂ ಸರ್ವ ಸಾಕ್ಷಿಣ್ಯ ವಿಘ್ನಕೃತ್ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರ ಭವ. ದೀಪರೂಪದಲ್ಲಿರತಕ್ಕಂತಹ ಭೋ ದೇವಿಯೇ, ನೀನು ಸಕಲ ಕರ್ಮಗಳಿಗೂ ಸಾಕ್ಷಿಯಾಗಿ ಉಳ್ಳವಳು. ನಾನು ಮಾಡತಕ್ಕಂತಹ ಎಲ್ಲ ಕರ್ಮಗಳಿಗೂ ನೀನು ಸಾಕ್ಷಿಯಾಗಿರತಕ್ಕಂತಹವಳು. ಹಾಗಿರುವಾಗ ನಿನ್ನಲ್ಲಿ ನನ್ನ ಪ್ರಾರ್ಥನೆ, ನನ್ನ ಕರ್ಮಗಳೆಲ್ಲ ಮುಗಿಯುವವಳೆಗೆ, ಈ ದಿನದ ಕರ್ಮಗಳೆಲ್ಲ ಮುಗಿಯುವವರೆಗೆ ನೀನು ಈ ದೀಪದಲ್ಲಿ ಸನ್ನಿಹಿತಳಾಗಿದ್ದುಕೊಂಡು ನನ್ನ ಕರ್ಮಗಳನ್ನು ಗಮನಿಸ್ತಾ ಇರು. ನಿರ್ವಿಘ್ನವನ್ನುಂಟು ಮಾಡು, ನನ್ನ ಕರ್ಮಗಳಲ್ಲಿ ನಿರ್ವಿಘ್ನತೆಯನ್ನು ಉಂಟು ಮಾಡು. ಈ ರೀತಿ ಪ್ರಾತಃ ಕಾಲದಲ್ಲಿಯೇ ನಾವು ದೃಢ ನಿರ್ಧಾರದಿಂದ ಪ್ರಾರ್ಥಿಸಿಕೊಂಡೆವು ಎಂದಾದಲ್ಲಿ ಆ ಇಡೀ ದಿವಸ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಮನಸ್ಸು ಬರುವುದಿಲ್ಲ. ಯಾಕೆ? ನಾವು ಪ್ರಾರ್ಥನೆ ಮಾಡಿ ಬಂದಿದ್ದೇವೆ. ಸರ್ವಸಾಕ್ಷಿಣ್ಯ ವಿಘ್ನಕೃತ್ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್. ಎಲ್ಲ ಕರ್ಮಗಳಿಗೂ ಅವಿಘ್ನವನ್ನುಂಟು ಮಾಡು, ವಿಘ್ನಗಳನ್ನು ಪರಿಹಾರ ಮಾಡುವವಳು. ಅದೇ ರೀತಿ ನನ್ನ ಎಲ್ಲ ಕಾರ್ಯಗಳಿಗೂ ನೀನು ಸಾಕ್ಷಿಯಾಗಿ ನಿಲ್ಲು ಅಂತ ಪ್ರಾರ್ಥಿಸಿ ಬಂದಿದ್ದೇವೆ. ಆದ ಕಾರಣ ಕೆಟ್ಟ ಕೆಲಸಗಳನ್ನು, ದುರಾಚಾರಗಳತ್ತ ನಮ್ಮ ಮನಸ್ಸು, ಮೈ, ಕೈ ಎಂದಿಗೂ ಕೂಡ ಹೊರಳುವುದಿಲ್ಲ. ಈ ರೀತಿ ಪ್ರಾರ್ಥನೆಯನ್ನು ಮಾಡಿ ದೇವರ ಮುಂದೆ ದೀಪವನ್ನಿಟ್ಟು ದೇವರಲ್ಲಿ ಪ್ರಾರ್ಥಿಸಬೇಕು. ಉತ್ತಿಷ್ಠೋತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು. ಹೇ ಭಗವಂತ, ಎದ್ದೇಳು. ಲಕ್ಷ್ಮೀಪತಿಯೇ ಎದ್ದೇಳು. ನಿದ್ದೆಯಿಂದ ನಟನಾ ರೂಪದಲ್ಲಿರತಕ್ಕಂತಹ ಯೋಗ ನಿದ್ರೆಯಿಂದ ಎಚ್ಚೆತ್ತವನಾಗಿ 3 ಲೋಕಕ್ಕೂ ಮಂಗಳವನ್ನುಂಟು ಮಾಡು. ಎಂಥ ಪ್ರಾರ್ಥನೆ! ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ನಮ್ಮ ಗ್ರಂಥಗಳಲ್ಲಿ, ಸನಾತನ ಸಂಸ್ಕೃತಿಯ ಆಚರಣೆಗಳಲ್ಲಿ ಎಂದೂ ಕೂಡ ನನಗೆ, ನನ್ನದು ಎಂಬಂತಹ ಸ್ವಾರ್ಥ ಇಲ್ಲ. ನಮಗೆ ಮಂಗಳವನ್ನುಂಟು ಮಾಡು, ನಮ್ಮನ್ನು ಉದ್ಧರಿಸು, ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸು. ಅದೇ ರೀತಿ ಇಲ್ಲಿಯೂ ಕೂಡ ಭಗವಂತನನ್ನು ನಿದ್ರೆಯಿಂದ ಎಬ್ಬಿಸಿ, ಭಗವಂತ ನಿದ್ರಿಸುವ ಕ್ರಮ ಇಲ್ಲ, ಬಹಳ ದೊಡ್ಡ ವಿಚಾರಗಳಿದ್ದಾವೆ. ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಒಂದೊಂದೇ ವಿಮರ್ಶೆಯನ್ನು ಮಾಡ್ತಾ ಹೋಗೋಣ ಇದೇ ವಿಭಾಗದಲ್ಲಿ. ಅಂದು ಯೋಗ ನಿದ್ರೆಯಿಂದ ಎಚ್ಚೆತ್ತವನಾಗಿ ತ್ರೈಲೋಕ್ಯಂ, ಕೇವಲ ನನಗೆ ಮಾತ್ರ, ನನ್ನ ಪರಿವಾರಕ್ಕೆ, ನನ್ನ ಸಂಬಂಧಿಗಳಿಗೆ, ನನ್ನ ಮಿತ್ರರಿಗೆ, ಬಂಧುಗಳಿಗೆ ಮಾತ್ರ, ನನ್ನ ಜಾತಿಯವರಿಗೆ, ನನ್ನ ವರ್ಣದವರಿಗೆ ಮಾತ್ರ ಅಲ್ಲ, 3 ಲೋಕಕ್ಕೂ ಎಲ್ಲರಿಗೂ ಮಂಗಳವನ್ನುಂಟು ಮಾಡು. ತ್ರೈಲೋಕ್ಯಂ ಮಂಗಲಂ ಕುರು. ದೇವರ ಪೂಜೆಗೆ ತಯಾರಾಗೋಣ. ದೇವ ಪೂಜಾ ವಿಷಯವನ್ನು ಸಂಕ್ಷಿಪ್ತವಾಗಿ ಮುಂದಿನ ಸಂಚಿಕೆಯಲ್ಲಿ ವಿಮರ್ಶಿಸೋಣ. ವಂದನೆಗಳೊಂದಿಗೆ ಧನ್ಯವಾದಗಳು.